ಮೊಟ್ಟ ಮೊದಲ ಬಾರಿಗೆ ಇಡೀ ನೀನು ನನ್ನ ಸಿನಿ ತಂಡಕ್ಕೆ ನಮಸ್ಕರಿಸುತ್ತಾ ಹಾಗೂ ಸಿನಿ ತಂಡ ಎಷ್ಟು ಮುಖ್ಯನೋ ನಮ್ಮನ್ನು ತೋರಿಸ್ತಕ್ಕಂಥ ಮಾಧ್ಯಮ ಮಿತ್ರರಿಗೂ ವಿಶೇಷವಾಗಿ ಥ್ಯಾಂಕ್ಸ್ ಹೇಳ್ತಾ, ಇವತ್ತು KVC ಪ್ರೊಡಕ್ಷನ್ಸ್ನಲ್ಲಿ ಇದು 3ನೇ ಚಿತ್ರ. ಸುಮಾರು ವರ್ಷಗಳಿಂದ ಎಲೆಕ್ಷನಿಂದ ಸ್ವಲ್ಪ ಬ್ಯುಸಿಯಾಗಿದ್ವಿ. ಇದು ಯಾವಾಗಲೂ ಸ್ಟಾರ್ಟ್ ಆಗಬೇಕಾಗಿತ್ತು. ಸೊ ಅದರಿಂದ ನಾನು ಯೂಟ್ಯೂಬಲ್ಲಿ ಒಂದು ಕತೆ ನೋಡ್ತಾ ಇದ್ದೆ. ಒಂದು ಕತೆ ನೋಡಿ ನಾನೇ ಜಡ್ಜ್ ಮಾಡಿ ಒಬ್ಬ ಹುಡುಗನ ಕರೆದೆ, ಯಾರು ಈ ಶಾರ್ಟ್ ಫಿಲಮ್ ಮಾಡಿದ್ದು ಅಂತ. ತುಂಬ ಕಮರ್ಷಿಯಲ್ ಆಗಿ ದಿ ಬೆಲ್ ಅಂತ ಒಂದು ಸ್ಟೋರಿ ಮಾಡಿದರು. ಲಾಸ್ಟ್ ಒಂದು 8 months ಬ್ಯಾಕು ನಾನು ಕರೆದು ಮಾತಾಡಿದೆ, ಈ ಥರ ಒಂದು ಕಮರ್ಷಿಯಲ್ ಮೂವಿ ಬೇಕು, ಹುಡುಕ್ತಾ ಇದ್ವಿ, ಕನ್ನಡದಲ್ಲಿ ಮಾಡಿಕೊಡ್ತೀರ ಅಂತ ಕೇಳಿದಾಗ ಡೈರೆಕ್ಟರ್ ರಘು ಅವರು ತುಂಬ ಕಷ್ಟಪಟ್ಟು 8 ತಿಂಗಳು ಸತತವಾಗಿ ಒಂದು ಟೀಮ್ ನಮ್ಮ ಅಪಾರ್ಟ್ಮೆಂಟಿಗೆ ಕೂತ್ಕೊಂಡು ಅದನ್ನು ಕಷ್ಟಪಟ್ಟು ಇಡೀ ನನ್ನ ಸ್ನೇಹಿತರೆಲ್ಲ ಜಡ್ಜ್ ಮಾಡಿ, ಸಾಕಷ್ಟು ಜನ ತೆಲುಗು ಮತ್ತು ಕನ್ನಡ ಮತ್ತು ನಿಮ್ಮ ಮಲಯಾಳವರೆಲ್ಲ ಜಡ್ಜ್ ಮಾಡಿ ಈ ಕಥೆನ ಒಂದು ರೂಪ ಕೊಟ್ಟು, ಸೊ ಇವತ್ತಿಗೆ ಕಥೆಯಾಗಿ ನಿಂತಿದೆ. ಇವತ್ತು ತಾಯಿ ಚಾಮುಂಡೇಶ್ವರಿಯ ಪಾದ ಮೇಲಿಟ್ಟು ಇವತ್ತು ಮುಹೂರ್ತ ಮಾಡಿ ಬಹುಶಃ 8ನೇ ತಾರೀಕಿಂದ ಶೂಟ್ಗೆ ಹೊರಡ್ತಾ ಇದ್ದಾರೆ. ಇದು ಪಕ್ಕಾ ಕಮರ್ಷಿಯಲ್ ಮೂವಿ. ಬಹುಶಃ ಕನ್ನಡದ ಒಂದು ಇತಿಹಾಸದಲ್ಲಿ, ಕನ್ನಡ ಚಿತ್ರರಂಗದಲ್ಲಿ ಈ ಥರ ಮೂವಿ ಇದುವರೆಗೂ ಬಂದಿಲ್ಲ. ಬರೀ ನಾವು ಮಲಯಾಳಮಲ್ಲಿ ಮತ್ತು ತೆಲುಗಲ್ಲಿ ನೋಡ್ತಾ ಇದ್ವಿ ಕಮರ್ಷಿಯಲ್ ಮೂವಿನ. ತುಂಬ ಇಷ್ಟಬಿದ್ದು ಒಂದು ಕಮರ್ಷಿಯಲ್ ಮೂವಿ ಮಾಡಬೇಕು, ಕನ್ನಡದಲ್ಲಿ ಇದುವರೆಗೂ ಬಂದಿಲ್ಲ ಅಂತ ಇಷ್ಟಪಟ್ಟು ಈ ಕಥೆನ ಮಾಡ್ತಾಯಿದ್ವಿ. ಸೊ ಹಾಗೆ ನಮ್ಮ ಧನ್ವೀರ್ ಕೇಳಿದಾಗ, ಇಲ್ಲ ಅಣ್ಣ ನಿಮ್ಮ ಜೊತೆ ಒಂದು ಮಾಡಬೇಕಿತ್ತು, ಸುಮಾರು ದಿವಸಕ್ಕೆ ಇದಿತ್ತು, ಕಮಿಟ್ಮೆಂಟ್ ಇತ್ತು, ಮಾಡೋಣ ಅಂತಂದರು. ಅದೇ ರೀತಿ ನಮ್ಮ ಜ್ಯುವೆಲ್ ಶಾಪ್ನ ಬ್ರ್ಯಾಂಡ್ ಅಂಬಾಸಿಡರ್ ನಮ್ಮ ಸಂಜನವರು ಕೂಡ ಕೇಳ್ತಾ ಇದ್ವಿ, ಒಂದು ಕತೆ ಮಾಡಬೇಕಂತ ಕೇಳಿದಾಗ ಅವರು ಒಪ್ಕೊಂಡ್ರು. ಈಗಾಗಲೇ ನಾವು ಜ್ಯುವೆಲ್ಸ್ ಉದ್ದಿಮೆ ಇರೋದ್ರಿಂದ ಮೊದಲೇ ನಾನು ಮುಳಬಾಗಿಲು ಶಾಸಕನಾಗಿದ್ದೀನಿ. ನನಗೆ ಸುಮಾರು 8-9 ವರ್ಷಗಳಿಂದ ಸತತವಾಗಿ ನಾನು ಈ ಫೀಲ್ಡಲ್ಲಿದ್ದೀನಿ. ಸುಮಾರು 30+ ಮೂವಿಗೆ ಫೈನಾನ್ಸ್ ಮಾಡಿದ್ದೀನಿ. ಪ್ರೊಡಕ್ಷನಲ್ಲಿ 3 ಮೂವಿನ, ಇದು 3ನೇ ಮೂವಿ. ತುಂಬ ಇಷ್ಟಪಟ್ಟು ಈ ಕಥೆನ ಮಾಡಿದ್ದೀವಿ. 100% ನಾವು ತೆಲುಗು ಬೇಸ್ ಆಗಿದ್ದರಿಂದ ಕನ್ನಡದವ್ರು ಒಪ್ಕೊತಾರೆ ಅಂತ ಒಂದು ಕಾನ್ಫಿಡೆನ್ಸ್ ನನಗಿದೆ. ಇಡೀ ತಂಡ ಇಷ್ಟ ಬಿಟ್ಟು ಈ ಕಥೆನ ಒಪ್ಕೊಂಡು ಮಾಡ್ತಾಯಿದ್ದೀವಿ. ಬಹುಶಃ ಎಲ್ಲ ಯಂಗ್ಸ್ಟರ್ಸು, ನಮ್ಮ ಸ್ಯಾಂಡಿ ಇರ್ಬೋದು, ನಮ್ಮ ಕಾರ್ತಿಕ್ ಇರ್ಬೋದು, ನಮ್ಮ ಫೈಟ್ ಮಾಸ್ಟರ್ ಇರ್ಬೋದು, ನಾನಿರ್ಬೋದು, ನೀವು ಒಪ್ಕೊಂಡ್ರೆ ಯಂಗ್ಸ್ಟರ್ ಅಂತ, ನಮ್ಮ ಧನ್ವೀರ್ ಇರ್ಬೋದು, ಎಲ್ಲ ಯಂಗ್ಸ್ಟರ್ ಸೇರಿ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕನ್ನೋ ಉದ್ದೇಶದಿಂದ ಈ ಕಥೆನ ಮಾಡಿದ್ದೀವಿ. ಹಯಗ್ರೀವ್ ಅಂತ ಈಗಾಗಲೇ ತಮ್ಮ ಹೆಸರು ಕೇಳ್ಪಟ್ಟಿದ್ರು, ಹಯಗ್ರೀವ್ ಅಂತ. ಸೊ ಅದರಿಂದ ಒಳ್ಳೆ ಟೈಟ್ಲ್ ಸಿಕ್ಕಿದೆ. ಸೊ ಮುಂದೆ ನನ್ನ ಕನ್ನಡಿಗರು ಹರಿಸ್ತಾರೆ, ಇಂಥ ಒಂದು ಚಿತ್ರ ಒಂದು ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡ್ತಾರೆ ಅಂತ ಹೇಳ್ತಾ, ಏನು KVC ಪ್ರೊಡಕ್ಷನ್ ಮುಂದೆ ಬರ್ತಾ ಇದೆ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲ ಕಲಾ ತಂಡಕ್ಕೆ ಒಳ್ಳೆಯದಾಗಲಿ, ಇಡೀ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯದಾಗಲಿ. ಯಾಕಂದರೆ ಇವತ್ತು ಇಂಡಿಯಾದಲ್ಲಿ ಕನ್ನಡ ಚಿತ್ರ ಇಷ್ಟಪಟ್ಟಂಗೆ ಎಲ್ಲೂ ಇಷ್ಟಪಡ್ತಾ ಇಲ್ಲ, ತುಂಬ ಇಷ್ಟಪಡ್ತಾವ್ರೆ. ನಮ್ಮ ಚಿತ್ರ ಕೂಡ ಇಷ್ಟಪಡ್ತಾರೆ. ಸೊ ಮುಂದಿನ ದಿವಸ ಕೂಡ ಒಳ್ಳೆ ಮಟ್ಟಕ್ಕೆ ಹೋಗುತ್ತೆ ಅಂತ ಆಶಿಸುತ್ತಾ, ಎಲ್ಲ ಮಾಧ್ಯಮ ಮಿತ್ರನ ಸಪೋರ್ಟ್ ಕೇಳುತ್ತಾ, ಸೊ ಮುಂದಿನ ಇದನ್ನು ನಮ್ಮ ಡೈರೆಕ್ಟರ್ ರಘು ಅವರು ಇದ್ರ ಬಗ್ಗೆ ಕುಲಂಕುಷವಾಗಿ ಮಾತಾಡ್ತಾರೆ. ಆಯ್ತಲ್ವಾ? ನನ್ನ ಧನ್ವೀರ್ನ ಮೈಂಡಲ್ಲಿ ಇಟ್ಕೊಂಡೆ ನಾನು ಈ ಕಥೆನ ಮಾಡಿಸಿದ್ದು. ಪಕ್ಕಾ ಕಮರ್ಷಿಯಲ್ ಮೂವಿ. ತಾವು ನೋಡಿದ್ದೀರಿ, ಮಲಯಾಳಿ ಫಿಲಮ್ ಜಾಸ್ತಿ ನೋಡಿದ್ದೀರಿ, ಕನ್ನಡದಲ್ಲಿ ತುಂಬ ಈ ಥರ ಕಥೆಲಿ ಬರ್ತಾ ಇಲ್ಲ. ನಮ್ಮ ಕನ್ನಡದಲ್ಲಿ ಕಮರ್ಷಿಯಲ್ ಕಥೆಲಿ ತುಂಬ ಕಡಿಮೆ ಆಗ್ತಾ ಇದ್ದಾವೆ, ಆಯ್ತಲ್ವಾ? ಸೊ ಅದರಿಂದ ಒಬ್ಬ ಸೃಷ್ಟಿಗೆ ವಿರುದ್ಧ ಹೋದರೆ ಹೆಂಗಿರುತ್ತೆ ಅನ್ನೋದನ್ನು ನೆಗೆಟಿವಿಟಿ ಕಾರಣ ಒಬ್ಬ ಹೀರೋ ಮಾಡ್ತಿದ್ದಾರೆ. ನಾನು ರಿವೀಲ್ ಮಾಡಿಲ್ಲ. ಇನ್ನೊಬ್ಬ ಹೀರೋ ಇದ್ದಾರೆ, ನಾನು ರಿವೀಲ್ ಮಾಡಿಲ್ಲ ಅವ್ರನ್ನ. ಸೊ ಅಲ್ಟಿಮೇಟ್ಲಿ ರಿಲೀಸ್ ಆಗೋ ತನಕ ಅವ್ರನ್ನ ರಿವೀಲ್ ಮಾಡಲ್ಲ. ಸೊ ಒನ್ ಆಫ್ ದಿ ಟಾಪ್ ಹೀರೋ ಇನ್ ಕರ್ನಾಟಕದಲ್ಲಿ ಅದು ಅವ್ರು ಮಾಡ್ತಿದ್ದಾರೆ. ಸೊ ಅವ್ರ ಗೆಟಪ್ ಚೇಂಜ್ ಆಗಿದೆ. ಸೊ ಅವರು ಅಲ್ಟಿಮೇಟ್ಲಿ ಬಂದು ಕಥೆಯಲ್ಲೇ ಕಾಣಿಸ್ಕೊಂತಾರೆ, ಇಲ್ಲಿ ಯಾವ ಪ್ರೆಸ್ ಮೀಟಲ್ಲಿ ಕೂಡ ಕಾಣಿಸ್ಕೊಳ್ಳೋದಿಲ್ಲ. ಸೊ ಇಬ್ಬರು ಹೀರೋಗಳ ಮುಂದೆ ನಡೀತಕ್ಕಂಥ ಒಂದು ಕತೆ ಇದು, ಒಂದು ಕಮರ್ಷಿಯಲ್ ಪಕ್ಕಾ ಕತೆ. ಸೊ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿ ಒಬ್ಬರು ಇರ್ತಾರೆ. ಸೊ ಹೋಗ್ತಾ ಇರ್ತದೆ. ಸೊ ತದ್ವಿರುದ್ಧ ಹೆಂಗಿರುತ್ತೆ ಅನ್ನೋದನ್ನು ನಾವು ಮಾಡ್ತಾ ಇದ್ವಿ. ಓಕೆನಾ? ನಿಮ್ಮ ಯಶಸ್ಸು ಮತ್ತು ನಿಮ್ಮ ಆಶೀರ್ವಾದ ನಮಗೆ ಬೇಕಾಗ್ತದೆ. ಒಳ್ಳೆ ಯಂಗ್ಸ್ಟರ್ನ ಇಟ್ಕೊಂಡು, ಒಳ್ಳೆ ಗ್ರೂಪ್ನ ಇಟ್ಕೊಂಡು ಕಥೆನ ರೆಡಿ ಮಾಡಿ, ನಮ್ಮ ಧನ್ವೀರವ್ರನ್ನೇ ಮೈಂಡಲ್ಲಿ ಇಟ್ಕೊಂಡು ನಾವು ಮಾಡಿರ್ತಕ್ಕಂಥ ಇದು ಕತೆ. ಯಾಕಂದರೆ ಇತ್ತೀಚೆಗೆ ಕನ್ನಡದಲ್ಲಿ ಹುಡುಕಿದ್ರೆ ತುಂಬ ಜನ ಸಿಗ್ತಾ ಇಲ್ಲ ನಮಗೆ, ಯಾರನ್ನ ಇಟ್ಕೊಂಡು ಹೋದ್ರೂ ಸಿಗ್ತಾ ಇಲ್ಲ ನಮಗೆ. ಸೊ ಇವ್ರನ್ನೇ ಇಟ್ಕೊಂಡು ಹೋಗ್ಬೇಕಂತ ಕತೆ ಮಾಡಿಸಿದ್ವಿ. ಎಕ್ಸ್ಪೆಷಲಿ ಈ ಕ್ಯಾರೆಕ್ಟರ್ಗೆ ಸಂಜನವರೇ ಬೇಕು ಅಂತ ಸೊ ಕಾದು ಮಾಡಿದ್ವಿ. ಸೊ ಕೈವಾದಲ್ಲಿ ಇವರು ಬ್ಯುಸಿ ಇದ್ರು, ಆಲ್ರೆಡಿ 3 ತಿಂಗಳು ಮುಂಚೆನೇ ಹೋಗಬೇಕಿತ್ತು. ಕೈವಾದಲ್ಲಿ ಬಿರೋದ್ರಿಂದ ಈ ಕಥೆನ ತೊಗೊಂಡು ಹೋಗ್ತಾ ಇದ್ವಿ. ಸೊ 8ನೇ ತಾರೀಕು ಸ್ಟಾರ್ಟ್ ಆದರೆ ಕತೆ ಎಲ್ಲೆಲ್ಲಿ ಕೇಳುತ್ತೆ, ಲೊಕೇಶನ್ ಎಲ್ಲಿ ಕೇಳುತ್ತೆ ಅಲ್ಲೆಲ್ಲ ಕೊಡೋಕ್ಕೆ ನಾನು ರೆಡಿ ಇದ್ದೀನಿ. ಸೊ ಬಹುಶಃ
ಒಂದು ಸಾಂಗು ಅಬ್ರಾಡ್ಗೆ ಹೋಗೋ ಚಾನ್ಸ್ ಇದೆ, ಕತೆ ಕೇಳಿದ್ರೆ ಕೊಡ್ತೀನಿ ಅಂತ ಹೇಳಿದ್ದೀನಿ. ಸೊ ಅದನ್ನು ಕೊಡಕ್ಕೆ ರೆಡಿ ಇದ್ದೀನಿ. ನಮ್ಮ ಸಿನಿಮಾದಲ್ಲಿ 3 ಸಾಂಗ್ ಇದೆ. ಒಂದು ಸಾಂಗ್ ಅಂತೂ ನಾನು ವಿಯಟ್ನಾಮಲ್ಲಿ ಶೂಟ್ ಮಾಡ್ಬೇಕಂತಿದ್ದೀನಿ. ಸೊ ಅದು ಕತೆ ನೋಡಿಕೊಂಡು ನಾನು ಇದು ಮಾಡ್ತೀನಿ ಅಂತ ಹೇಳಿದ್ದೀನಿ, ಟೈಮ್ ಬಜ್ ನೋಡ್ಕೊಂಡು ಇದು ಮಾಡ್ತೀನಿ ಅಂತ ಹೇಳಿದ್ದೀನಿ. ಇಲ್ಲ ಇವರೇ, ಇಲ್ಲ ಅದು ನಾ ಯಾವುದೇ ಇಲ್ಲ ಆಗಲ್ಲ. ಸೊ ಇನ್ನೊಬ್ರು ಬರ್ತಾರೆ, ಇನ್ನೊಬ್ರು ಬರ್ತಾರೆ. ಸೊ ಆ ಕತೆ ಕೇಳಿದಾಗ ನಿಮ್ಗೆ ಹೇಳ್ತೀನಿ, ಆಯ್ತಲ್ವ? ಹೌದು ಫುಲ್ ಕತೆ ಎಲ್ಲ ಫುಲ್ ಇವರೇ. ಸೊ ಕಮರ್ಷಿಯಲ್ ಬೇಕು ಅಂದ್ರೆ ಅದಕ್ಕೆ ಇನ್ನೊಂದು ಸೇರಿಸಿ ನಾನು ಅದಕ್ಕೋಸ್ಕರ. ಸೊ ಕತೆ ಹೋಗ್ತಾ ಇರುತ್ತೆ. ಸೊ ಒಳ್ಳೆ ಮಟ್ಟಕ್ಕೆ ಕತೆನ ನಾವು ಮಾಡಿ ಇಟ್ಕೊಂಡಿದ್ದೀವಿ. ಸೊ ಇದು ಮುಂದೆ ನಾನೇ ನಿಂತು ಈ ಕತೆನ ಮಾಡಿಸಿದ್ದೀನಿ. ಬಹುಶಃ ನೀವು ಲಾಸ್ಟಲ್ಲಿ ಪ್ರಶಂಸೆ ಕೊಡ್ತೀರ ಅಂತ ಅನ್ಕೊಂಡಿದ್ದೀನಿ. ಈಗೆಲ್ಲ ಎಲ್ಲ ಮುಗಿದಾದ್ಮೇಲೆ ಆಯ್ತಲ್ವಾ? ಸೊ ನಾನು ಕಾದು ನೋಡ್ತೀನಿ. ಮೆಸೇಜು ಸಿನಿಮಾದಲ್ಲೇ ಗೊತ್ತಾಗುತ್ತೆ ಸರ್. ಅವಾಗಲೇ ಯಾರು ಅಣ್ಣ ಒಬ್ರು ಕೇಳೋದು ಗಣಪತಿ ತಂದು ಇಟ್ಟಿದ್ದೀರಾ ಅಂತ, ಏನು ಹಿಂದ್ಗಡೆ. ಅದು ಗಣಪತಿ ಅಲ್ಲ, ವಿಷ್ಣು ಅವತಾರ, ಅಯಾಗ್ರೀವ ಅಂತ. ಸೊ ಮೆಜೆಸ್ಟಿಕಲ್ ದೇವರಿದ್ದಾರೆ ಅಯಾಗ್ರೀವ ಅಂತ. ವಿಷ್ಣು ಮತ್ತೊಂದು ಅವತಾರ ಅಯಾಗ್ರೀವ ಅಂತ. ಸೊ ಈ ಟೈಟ್ಲಿಗೋಸ್ಕರ ತುಂಬ ಕಷ್ಟಪಟ್ಟು ಈ ಟೈಟ್ಲನ್ನ ತೊಗೊಂಡಿದ್ದೀವಿ. ಸೊ ಬಹುಶಃ ಸೃಷ್ಟಿಗೆ ವಿರುದ್ಧವಾದರೆ ಏನಾಗುತ್ತೆ ಅನ್ನೋದೇ ನಮ್ಮ ಕತೆ. ಈ ಹೀರೋ ಮಾತಾಡ್ಬೋದಾ? ಓಕೆ, ಟೆಕ್ನಿಷಿಯನ್. ಓಕೆ, ಅದಾದಮೇಲೆ ಧನ್ವೀರ್ ಸರ್ನ ಅಪ್ರೋಚ್ ಮಾಡಿದ್ವಿ. ಧನ್ವೀರ್ ಸರು ಓಕೆ ಮಾಡಿದರು. ಸೊ ಅದೇ ಥರ ನಮ್ಮ ಟೆಕ್ನಿಕಲ್ ಟೀಮ್ ಎಲ್ಲ ಸಪೋರ್ಟಿವ್ ನಿಂತ್ಕೊಂಡು ಈ ಸಿನಿಮಾ ಇವತ್ತು ಮುಹೂರ್ತ ಆಗಿದೆ. ನಿಮ್ಮೆಲ್ಲರ ಸಪೋರ್ಟು ಹೀಗೆ ಇರಲಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್. ಸರ್ ಹೇಳಿ ಸರ್. ಇದೊಂದು ಕಾನ್ಸೆಪ್ಟ್ ಬಂದು ಅಂದರೆ ಮೈಥಾಲಜಿ ಮಿಕ್ಸ್ಡ್ ಕ್ರೈಮ್ ಸರ್. ಇದುವರೆಗೂ ಈ ಮೈಥಾಲಜಿಯಲ್ಲಿ ಕ್ರೈಮ್ ಯಾರೂ ತೆಗ್ದಿಲ್ಲ. ಮೈಥಾಲಜಿ ಕ್ರೈಮ್ ಹೆಂಗೆ ಬ್ಲೆಂಡ್ ಆಗುತ್ತೆ ಅನ್ನೋದೇ ನಮ್ಮ ಸಿನಿಮಾ ಸರ್. ಇದರೊಳಗೆ ಲವ್ ಮತ್ತು ಫ್ಯಾಮಿಲಿ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಸೊ ಯಾರು ಮಾಡದೇ ಇರೋದು ಕಾನ್ಸೆಪ್ಟ್ ಅಂತ ನಾನು ಧೈರ್ಯವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಡೀ ಇಂಡಿಯನ್ ಸಿನಿಮಾನೇ ತಿರುಗಿ ನೋಡಿ ಈ ಕಾನ್ಸೆಪ್ಟ್ ಯಾರು ಇಲ್ಲಿವರೆಗೂ ಟಚ್ ಮಾಡಿಲ್ಲ. ನಾನು ಓಪನ್ ಆಗಿ ಹೇಳ್ತಿದ್ದೀನಿ, ಈ ಕಾನ್ಸೆಪ್ಟ್ನ ಇಲ್ಲಿವರೆಗೂ ಟಚ್ ಮಾಡೇ ಇರಲ್ಲ. ಮೈಥಾಲಜಿ ಒಳಗಡೆ ಒಂದು ಕ್ರೈಮ್ ಹೆಂಗೆ ತರ್ಬೋದು ಅಂತ ನಾನು ಕಾನ್ಸೆಪ್ಟಲ್ಲಿ ಹೇಳಿದ್ದೀನಿ ಸರ್. ಇಲ್ಲ ಸರ್, ಮಾಫಿ ಏನಿಲ್ಲ. ಕಂಪ್ಲೀಟ್ ಕಮರ್ಷಿಯಲ್ ವಿತ್ ಕ್ರೈಮು. ಹೆಂಗೆ ಮೈಥಾಲಜಿ ಒಳಗೆ ಕ್ರೈಮ್ ಹೆಂಗೈತೆ, ದೇವ್ರುಗಳ ಮಧ್ಯೆ ಕ್ರೈಮ್ ಇದ್ರೆ ಹೆಂಗಿರುತ್ತೆ, ಆ ಥರ ಒಂದು ಸಿನಿಮಾ ಸರ್ ಇದು. ಇಲ್ಲ ಸರ್, ಗಣೇಶ ಅಲ್ಲ ಅದು, ಅಯಾಗ್ರೀವನೇ ಅದು. ನಿಮ್ಗೆ ಕುದುರೆ ಮುಖನೇ ಅದು, ನಿಮ್ಗೆ ಹಂಗೆ ಕಾಣಿಸ್ತಿದೆ. ಅಯಾಗ್ರೀವನೇ ಅದು ಸರ್. ಇಲ್ಲ ಅಯಾಗ್ರೀವನೇ ಸರ್. ಅದು ಸ್ವಲ್ಪ ಲೈಟ್ಗೆ ಹಂಗೆ ಅನ್ನಿಸ್ತಿದೆ, ರಿಫ್ಲೆಕ್ಟ್ ಆಗ್ತಿದೆ, ಬಟ್ ಅಯಾಗ್ರೀವನೇ ಸರ್. ಸರ್ ಅಯಾಗ್ರೀವ ಅನ್ನೋದ್ಮೇಲೆ ಸಿನಿಮಾ ಹೋಗೋದು. ಅಯಾಗ್ರೀವ ಅಂತ ಏನಿದೆಯೋ ಒನ್ ಆಫ್ ದಿ ಕ್ಯಾರೆಕ್ಟರ್ ನಮ್ಮ ಸಿನಿಮಾದಲ್ಲಿ. ಅದೇ ಆ ಮೈಥಾಲಜಿ ಕ್ಯಾರೆಕ್ಟರ್ ಮೇಲೆ ನಾವು ಸಿನಿಮಾ ಮಾಡ್ತಾ ಇರೋದು. ಅಯಾಗ್ರೀವ ಅನ್ನೋದು ಬೇಸ್ ಕೋರ್ಸ್ ಸಿನಿಮಾ, ನಮ್ಮ ಕಂಟೆಂಟು ಅಯಾಗ್ರೀವ ಥೀಮ್ ಮೇಲೆ ಹಿಡ್ಕೊಂಡು ಮಾಡ್ತಿರೋದು. ಸೊ ಮೈಥಾಲಜಿ ಇನ್ಕ್ಲೂಡ್ ಆಗಿರುತ್ತೆ ನಮ್ಮ ಕ್ರೈಮ್ ಒಳಗಡೆ. ಹೌದು ಸರ್, ಹೌದು ಸರ್ ಬೆಂಗಳೂರೇ ಸರ್, ಎಲ್ಲ ಬೆಂಗಳೂರೇ. ಇಲ್ಲ ಸರ್, ನಮ್ಮ ಕತೆ ಬೆಂಗಳೂರಲ್ಲಿ ನಡೆಯೋಂಥ ಕತೆ. ಸೊ ಅದಕ್ಕೆ ನಾವು ಬೆಂಗಳೂರು ಆಯ್ಕೆ ಮಾಡ್ಕೊಂಡಿದ್ವಿ. ಬೆಂಗಳೂರು ಮಾತ್ರ. ಹೌದು ಬೆಂಗಳೂರಲ್ಲೇ ನಡೆಯೋಂಥ ಕತೆ ಬೆಂಗಳೂರಲ್ಲೇ ಮಾಡ್ಬೇಕಲ್ಲ ಸರ್, ಅದಕ್ಕೋಸ್ಕರ. ಸರ್ ರಂಗಣ್ಣ ಅವರು ಇದ್ದಾರೆ, ಸಾಧುಕೋಕಿಲ ಇದ್ದಾರೆ, ರವಿಶಂಕರ್ ಅವರು ಇದ್ದಾರೆ, ಮೇಜರ್ ತಾರಮ್ಮ ಇದ್ದಾರೆ. ಒಂದಷ್ಟು ಜನ ಸ್ಟಾರ್ ಕಾಸ್ಟ್ ಎಲ್ಲ ಮಾಡ್ಕೊಂಡಿದ್ದೀವಿ ಸರ್. ಸರ್ ಇದು ಎರಡು ಮಿಕ್ಸ್ ಸರ್. ನಾವು ನಂಬೋಂಥ ದೇವರು, ನಾವು ನಂಬ್ತೀವಿ ಅಂದರೆ ನಿಜ, ನಂಬಲ್ಲ ಅಂದರೆ ಸುಳ್ಳು. ಅದ್ರ ಮೇಲೆ ಇಟ್ಕೊಂಡು ಮಾಡಿರೋಂಥ ಒಂದು ಇಮ್ಯಾಜಿನರಿ ಕಥೆನೇ. ಇಲ್ಲ ಸರ್, ಅದು ದೇವ್ರ ತಾನೆ. ಬಟ್ ಈ ಅಯಾಗ್ರೀವ ಅಂತ ಹೇಳೋ ಅಯಾಗ್ರೀವನ ಮೇಲೆ ಮೈಥಾಲಜಿ ಇಟ್ಕೊಂಡು ಮಾಡ್ತಿರೋ ಸಿನಿಮಾ ಸರ್. ಆ ಟೈಟ್ಲ್ ಮೇಲೆ ಮಾಡ್ತಿರೋ ಸಿನಿಮಾ. ಅಯಾಗ್ರೀವ ಅಂತ ಟೈಟ್ಲ್ ಮೇಲೆ ಸಿನಿಮಾ ಮಾಡ್ತಿರ್ತು. ಅದಕ್ಕೆ ಆಪ್ಟ್ ಆಗತ್ತಂದ್ರೆ ಆ ಟೈಟ್ಲ್ ಹುಡುಕಿ ಆ ಟೈಟ್ಲ್ ಇಟ್ಕೊಂಡಿರೋದು ಸರ್. ಸರ್ 3 ಸಾಂಗ್ ಇದೆ ಸರ್. ರೆಡಿ ಆಗಿದೆ ಸರ್, ರೆಡಿ ಆಗಿದೆ. ನಾವು ಅಂದರೆ ಟ್ಯೂನ್ ಮಾಡ್ತಾ ಇದ್ದೀವಿ. ಸೊ ಲಿರಿಕ್ಸ್ ಎಲ್ಲ ಬರೀತಾ ಇದ್ದಾರೆ ಸರ್. ಬ್ಯಾಕ್ಗ್ರೌಂಡಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಸರ್. ನಮ್ಮ ಜೂಡಾ ಸ್ಯಾಂಡಿ ಅಂತ ಮ್ಯೂಸಿಕ್ ಡೈರೆಕ್ಟ್ರು, ಕಾರ್ತಿಕ್ ಎಸ್ ಅಂತ DOP, ಉಮೇಶ್ RB ಅಂತ ಎಡಿಟರು, ಆಮೇಲೆ ಶೈಲೇಶ್ ರಾಜ್, ಚೇತನ್ ಸಿದ್ಧ ಅಂತ ಡೈಲಾಗ್ ಬರೀತಾ ಇದ್ದಾರೆ. ಆಮೇಲೆ ಅರ್ಜುನ್ ಮಾಸ್ಟರ್ ಅಂತ ಫೈಟ್ ಮಾಸ್ಟರ್. ಒಂದಷ್ಟು ಟೆಕ್ನಿಕಲ್ ಒಳ್ಳೆ ಟೀಮ್ ಇಟ್ಕೊಂಡು ಬಂದಿದ್ದೀವಿ ಸರ್.
ಇಲ್ಲ ಸರ್, ನಮ್ಮ ಮೈಥಾಲಜಿ ಏನಿದೆ ಬೇಸಿಕ್ ಮೈಥಾಲಜಿ ಅದನ್ನೇ ಇಟ್ಕೊಂಡು ಮಾಡ್ತಾ ಇರೋದು. ಅದು ನೀವು ಸಿನಿಮಾದಲ್ಲೇ ನೋಡ್ಬೇಕು ಸರ್, ಯಾವ ಬೇಸು ಏನು. ನಾಯಕಿದು ಏನು ಪಾತ್ರ ಅಂದರೆ ಈ ಕಾಲೇಜಲ್ಲಿ ಲವ್ ಮಾಡೋಂಥ ಇಷ್ಟ ಎಲ್ಲರೂ ಮದುವೆ ಆಗಿ ಹೀರೋನ ಹೆಂಗೆ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾಳೆ ಅಂತ ಮಾಡೋವಂಥ ಕತೆ ಸರ್. ಹಾಂ ಸರ್. ಸರ್ ಸರ್ ಅದು ನಾವು ಬಜೆಟ್ ಲೆಕ್ಕನೇ ಹಾಕಿಲ್ಲ ಸರ್. ಅದು ಎಷ್ಟು ದಿನ ಆಗುತ್ತಾ ಸರ್ ಹೇಳಿದರೆ, ಒಳ್ಳೆ ಸಿನಿಮಾ ಮಾಡು, ಅದು ಎಷ್ಟಾಗುತ್ತೋ ಆಗಲಿ ಅಂತ ಹೇಳಿದರೆ, ಅದು ಸರ್ಗೆ ಬಿಟ್ಟಿದ್ದೀವಿ ಸರ್. ಎಷ್ಟಾಗುತ್ತೋ ಮಾಡೋ ಅಂದಮೇಲೆ ನಾವು ಯಾಕೆ ಬಜೆಟ್ ಲೆಕ್ಕ ಹಾಕೋಣ. ನಂಬಿಕೆ ಜೀವನ, ಸಂಶಯವೇ ಮರಣ. ನಂಬಿಕೆಯ ಅದ್ಭುತ ಕಾರ್ಯವನ್ನು ಸಾಧಿಸಿದರೆ ಸಂಶಯ ಸರ್ವನಾಶಕ್ಕೆ ನಾಂದಿ ಆಡುತ್ತದೆ. ನಮ್ಮ ಮಾನ್ಯ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವರು ಒಂದು ಒಳ್ಳೆಯ ನಂಬಿಕೆಯಿಂದ ಹಯಾಗ್ರೀವ ಅಂತ ಒಂದು ಉತ್ತಮ ಚಲನಚಿತ್ರ ನಮ್ಮ ಕರ್ನಾಟಕ ಜನರಿಗೆ ತಂದುಕೊಡ್ತಿದ್ದಾರೆ. ಇದರಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿರೋ ಅಂತ ಹೇಳಿದ್ರೆ ಕತೆ ಅವರಿಂದನೇ ಬಂದಿದೆ, ಮೂಡ್ ಬಂದಿದೆ. ಮತ್ತು ಹ್ಯಾಂಡ್ ಪಿಕ್ ಆಗಿ ತೊಗೊಂಡಿದ್ದಾರೆ ಪ್ರತಿಯೊಬ್ಬರಿಗೂ. ಹೀರೋ ಆಗಲಿ, ಅವ್ರ ಹೈಟು, ಅವ್ರ ಮಾಸು, ಆ ಕತೆಗೆ ಹೇಗೆ ಹೊಂದ್ಕೋಬೇಕು ಆ ಥರ ಪ್ರತಿಯೊಂದನ್ನು ಸಹ ನಿರ್ದೇಶಕರಾಗಲಿ, ಮತ್ತು ಮ್ಯೂಸಿಕ್ ಡೈರೆಕ್ಟರ್ ಆಗಲಿ, ಮತ್ತು ನಮ್ಮ ಫೈಟ್ ಅರ್ಜುನ್ ಅವ್ರು ಸರ್ ಯಾರಿದ್ದಾರೆ, ಎಲ್ಲರಿಗೂ ಹ್ಯಾಂಡ್ ಪಿಕ್ ಆಗಿ ಅವ್ರು ತೊಗೊಂಡು ಮೂವಿ ಮಾಡ್ತಿದ್ದಾರೆ. ಮತ್ತು ಅವ್ರದ್ದು ಟೇಸ್ಟ್ ಏನಿದೆ, ಅವ್ರು ಹೇಳ್ದಂಗೆ ಆಂಧ್ರ ಸ್ಟೈಲ್ ಬರುತ್ತೆ. ಏನು ನಮ್ಮ NTR ಅವರು, ಚಿರಂಜೀವಿ ಅವರೆಲ್ಲ ಫಿಲಮ್ ಮಾಡ್ತಾರೆ, ಆ ಟೇಸ್ಟಲ್ಲಿ ಮಾಡೋದ್ರಿಂದ ಈ ಮೂವಿ ತುಂಬ ಉತ್ತಮವಾಗಿರುತ್ತೆ ಅಂತ ನಾನು ಅನ್ಸ್ಕೊಂಡಿರ್ತೀನಿ. ಮತ್ತು ಅವರಿಗೆ ದೇವರ ಯಶಸ್ಸು, ಆರೋಗ್ಯ ಕೊಳ್ಳಿ. ಮತ್ತು ಅವ್ರು ಹೇಳ್ತಾಯಿದ್ರು ನನ್ನ ಜೊತೆ, ನಾವು ಸೀನ್ ಎಲ್ಲಿ ಡಿಮ್ಯಾಂಡ್ ಮಾಡುತ್ತೆ ಅಲ್ಲೋಗಿ ಮಾಡ್ತೀವಿ, ಇದೇ ಪ್ಲೇಸ್ ಅದೇ ಪ್ಲೇಸ್ ಅಂತ ಅಲ್ಲ ಅಂತೆಲ್ಲ ಹೇಳ್ತಾಯಿದ್ರು. ಅವರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ರೆಡಿ ಇದ್ದಾರೆ. ಚಿತ್ರ ಉತ್ತಮವಾಗಿ ಮೂಡ್ ಬರಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸಾಹೇಬರ ಜೊತೆ ಅವರು ಇನ್ನೊಂದು ಅವರಲ್ಲಿ ಪ್ರತಿಭೆ ಇದೆ. ಅವರು ಕ್ರಿಕೆಟ್ ಆಟಗಾರರು, ಅವ್ರದ್ದೇ ಒಂದು ಕ್ರಿಕೆಟ್ ಟೀಮ್ ಇದೆ, ಅವರೇ ಕ್ಯಾಪ್ಟನ್ ಆಗಿದ್ದಾರೆ. ನಾವು ಮೈಸೂರು ಕಮಿಷನರು ಮತ್ತು ಚಲನಚಿತ್ರ 11 ಇದು ಕ್ರಿಕೆಟ್ ಆಡಿದ್ದೀವಿ ನಾವು. ಒಳ್ಳೆ ಉತ್ತಮ ಆಟಗಾರರು ಸಾಹೇಬರು. ಆ ರೀತಿ ನಮ್ಮದವ್ರದ್ದು ಸ್ನೇಹ ಆಗಿದೆ. ಅವರಿಗೆ ದೇವರು ಒಳ್ಳೇದು ಮಾಡಲಿ ಮತ್ತು ಅವ್ರ ಚಿತ್ರ 100 ದಿನ ಹಾರಿಸಲಿ ಅಂತ ನಾನು ಚಾಮುಂಡಿ ತಾಯಿಯ ಮಡಿಯಲ್ಲಿ ಕೂತ್ಕೊಂಡು ಹಾರೈಸೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಕಂಗ್ರ್ಯಾಚುಲೇಷನ್ ಸರ್, ಆಲ್ ದ ಬೆಸ್ಟ್. ಚಾಮುಂಡಿ ಬೆಟ್ಟ ತಾಯಿ ಹತ್ರ ಹೋಗಿ ಆಶೀರ್ವಾದ ತೊಗೊಂಡು ನಿಮ್ಮ ಮುಂದೆನೇ ಬಂದಿದ್ದೀವಿ. ಅಂದರೆ ನಿಮ್ಮ ಆಶೀರ್ವಾದನೂ ನಮಗೆ ಬೇಕಾಗಿದೆ. ಸಿನಿಮಾ ನಾವು ಇವಾಗ ಶುರು ಮಾಡ್ತಾ ಇದ್ದೀವಿ, ಸೊ ಅದರಿಂದ ಅದ್ರ ಬಗ್ಗೆ ಜಾಸ್ತಿ ನಾವೇನು ಹೇಳೋಕ್ಕಾಗಲ್ಲ. ಸೊ ನಿಮ್ಮ ಆಶೀರ್ವಾದ ಬೇಕು, ನಿಮ್ಮನ್ನೆಲ್ಲ ಮೀಟ್ ಮಾಡಬೇಕು. ಈ ಥರ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ, ಒಂದು ಪ್ರಯತ್ನ ಪಡ್ತಾ ಇದ್ದೀವಿ. ನಿಮ್ಮ ಸಪೋರ್ಟ್ ಇರಲಿ ಅಂತ ಬಂದಿದ್ದೀವಿ, ಇರುತ್ತೆ ಅಂತ ತಿಳ್ಕೊತೀವಿ. ಥ್ಯಾಂಕ್ಸ್. ನೀನು ಶೂಟ್ ಸ್ಟಾರ್ಟ್ ಆಗುತ್ತೆ, ನೋಡ್ಬೇಕು. ಈ ಸಿನಿಮಾಗೆ ಡೈಲಾಗ್ಸ್ ಬರೀತಾ ಇದ್ದೀನಿ. ನನ್ನ ಜೊತೆ ಚೇತನ್ ಅಂತ ಸ್ನೇಹಿತರು ಸೇರಿ ನನಗೆ ಸಾಥ್ ಕೊಡ್ತಾ ಇದ್ದಾರೆ. ಮಾಸ್ ಬರಿಬೇಕು ಅಂತ ತುಂಬ ದಿನಗಳ ಆಸೆ ಇತ್ತು. ಸೊ ಧನ್ವೀರ ಸರ್ರು ಅವ್ರ ಸ್ಕ್ರೀನ್ ಪ್ರೆಸೆನ್ಸ್ಗೆ ಮಾಸ್ ಡೈಲಾಗ್ಸು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ಈ ಅವಕಾಶ ಕೊಟ್ಟಿದ್ದಕ್ಕೆ ರಘುಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ನಾನು ಅವನು ಎಲ್ಲ ಜೊತೆಲಿ ಶಾರ್ಟ್ ಫಿಲಮ್ಸ್ ಎಲ್ಲ ಮಾಡಿದ್ವಿ. ದಿ ಬೆಲ್ ಅಂದ್ಬಿಟ್ಟು ಒಂದು ಶಾರ್ಟ್ ಫಿಲಮ್ ಮಾಡಿದ್ವಿ. ಸೊ ಅದೇ ಟೀಮ್ನೇ ರಿಟೈನ್ ಮಾಡ್ಕೊಂಡು ಒಂದು ಸಿನಿಮಾ ಮಾಡ್ತಾನೆ. ಮಂಜು ಸರ್ಗೆ ಥ್ಯಾಂಕ್ ಯು ವೆರಿ ಮಚ್ ಸರ್. ಅಂದರೆ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ ಇರೋ ಒಬ್ಬ ಹುಡುಗಂಗೆ ಜಸ್ಟ್ ಕತೆ ಕೇಳಿ ಶಾರ್ಟ್ ಫಿಲಮ್ ನೋಡಿ ಅವ್ರು ಅವಕಾಶ ಕೊಟ್ಟಿದ್ದಾರೆ. ತುಂಬ ಗ್ರೇಟ್ ಅದು. ಯೂಶಲಿ ಆ ಥರ ಆಗಲ್ಲ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಭಾಳ ವಿಶೇಷವಾದಂತಹ ಈ ಶುಭ ದಿನದಲ್ಲಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಾಡ ದೇವತೆಯಾದಂಥ ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದವನ್ನು ಪಡ್ಕೊಂಡು ಇವತ್ತೇನು ಹಯಗ್ರೀವ ಚಲನಚಿತ್ರಕ್ಕೆ ಮುಹೂರ್ತವನ್ನು, ಅದು ಈ ಒಂದು ವಿಶೇಷವಾದಂತಹ ಸ್ಥಳದಲ್ಲಿ ಆಯೋಜಿಸಿ ಈ ಒಂದು ಸುಂದರವಾದಂತಹ ಒಂದು ಮುಹೂರ್ತದ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಆತ್ಮೀಯರು, ಸಹೋದರರು, ಮುಳಬಾಗಿಲು ಕ್ಷೇತ್ರದ ಶಾಸಕರು ಆದಂತಹ ಶ್ರೀಯುತ ಮಂಜುನಾಥ್ ಅಣ್ಣವರೇ, ಹಾಗೆ ಈ ಚಲನಚಿತ್ರದ ಹೀರೋ ಆದಂತಹ ತನ್ವೀರ್ ಅವರೇ, ಹಾಗೆ ಭಾಳ ಮುಖ್ಯವಾಗಿ ಈ ಚಲನಚಿತ್ರದ ಮುಖ್ಯ ತಾರಾಗಣದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಈ ವೇದಿಕೆಯಲ್ಲಿದ್ದಾರೆ. ಹಾಗೆ ಬಹಳ ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ
ಮಾಧ್ಯಮ ಮತ್ತು ಸಮಾಜಕ್ಕೂ ಸೇತುವೆಯಾಗಿ ಕಾರ್ಯನಿರ್ವಹಿಸ್ತಿರ್ತಕ್ಕಂಥ ನನ್ನ ಆತ್ಮೀಯ ಹಾಗೂ ಪ್ರೀತಿಯ ಮಾಧ್ಯಮ ಮಿತ್ರರು ಕೂಡ ಇಲ್ಲಿ ಹಾಜರಿದ್ದಾರೆ. ತಮ್ಮೆಲ್ಲರಿಗೂ ಕೂಡ ಒಂದು ವಿಶೇಷವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತಾ, ಭಾಳ ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ನನ್ನ ಆತ್ಮೀಯರಾದಂಥ ಹಾಗೆ ನನ್ನ ಸಹೋದರರಾದಂತಹ ಶಾಸಕರು ಆದಂಥ ಮಂಜುನಾಥ್ ಅವ್ರ ಬಗ್ಗೆ ಒಂದು ಮಾತೇ ಹೇಳಬೇಕಾಗತ್ತೆ. ಭಾಗಶಃ ಇವತ್ತಿನ ಚಲನಚಿತ್ರದ ಈ ಕ್ಷೇತ್ರದಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಬಹಳ ಮೇರು ನಟ ಹಾಗೆ ಬೇಡಿಕೆ ಇರುವಂಥ ನಟರನ್ನು ಹುಡ್ಕೊಂಡು ಹೋಗುವಂಥ ಈ ಒಂದು ನಿಟ್ಟಿನಲ್ಲೂ ಕೂಡ ಒಂದು ಹೊಸ ಪ್ರತಿಭೆಯನ್ನು ಗುರುತಿಸಿ ಅವ್ರಿಗೂ ಒಂದು ಅವಕಾಶ ಕೊಟ್ಟು ಅವ್ರನ್ನೂ ಕೂಡ ಒಂದು ಉನ್ನತ ಸ್ಥಾನಕ್ಕೆ ತರುವಂಥ ಒಂದು ವಿಶೇಷವಾದಂಥ ವಿನೂತನ ಪ್ರಯತ್ನ ಮಾಡಿದಾರಲ್ಲ, ಇದು ನಿಜಕ್ಕೂ ಶ್ಲಾಘನೀಯ ಅಂತಲೂ ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಕನ್ನಡ ಚಲನಚಿತ್ರದ ಕ್ಷೇತ್ರದಲ್ಲಿ ಒಂದು ವಿಶೇಷವಾದಂಥ ಯಶಸ್ವಿಯ ದಾಖಲೆಯನ್ನು ನಿರ್ಮಿಸಲಿ ಅಂತೇಳಿ ನಾನು ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ ಎಲ್ರಿಗೂ ಕೂಡ ಮತ್ತೊಮ್ಮೆ ಶುಭ ಹಾರೈಸಿ ಒಳ್ಳೆಯದಾಗಲಿ ಅಂತೇಳಿ ಹೇಳ್ತಾ ನನ್ನ ಮಾತಿಗೆ ವಿರಾಮ ಇಡ್ತೇನೆ. ಒಳ್ಳೆಯದಾಗಲಿ. ಹಾಂ ಸರ್, ಈಗ ಅರ್ಜುನ್ ಮಾಸ್ಟರ್ ಒಂದು ಬೇರ್ ಬಾಡಿ ಶೂಟ್ ಅದೇ ಫೈಟ್ ಸೀಕ್ವೆನ್ಸ್ ರೆಡಿ ಮಾಡಿದ್ದಾರೆ. ಸೊ ಅದು ಕಂಪ್ಲೀಟ್ ನೀಗ್ರೋಸ್ ಅವ್ರ ಜೊತೆ ಇರುತ್ತೆ ಫೈಟ್ ಸೀಕ್ವೆನ್ಸು. ಸೊ ಅದು ಕಂಪ್ಲೀಟ್ ಆ ನೀಗ್ರೋಸ್ಗಳು ಗೊತ್ತಲ್ಲ ನಿಮಗೆ ಹೆಂಗಿರ್ತಾರೆ ಅಂತ. ಸೊ ಅದೇ ರೀತಿ ಬೇರ್ ಬಾಡಿ ಕಂಪ್ಲೀಟ್ 6 ಪ್ಯಾಕ್ ತಿರ್ಗಾ ಆಫ್ಟರ್ ಬಜಾರ್ ಆನ್ ಸ್ಕ್ರೀನ್ ಬಿಗ್ ಸ್ಕ್ರೀನ್ ಮೇಲೆ ತಿರ್ಗಾ 6 ಪ್ಯಾಕಲ್ಲಿ ಬೇರ್ ಬಾಡಿ ಫೈಟ್ ಮಾಡ್ತಾರೆ ಸಿನಿಮಾಲಿ. ಸರ್ 8 ಸ್ಟಾರ್ಟ್ ಮಾಡಿದ್ರೆ ನಾನ್ ಸ್ಟಾಪ್ ಒಂದೇ ಸ್ಟೇಜ್ ಮುಗಿಸೋಣ ಅಂತ ಪ್ಲಾನ್ ಮಾಡಿದ್ದಾರೆ ಸರ್. ಹೌದು ಸರ್, ಜೊತೆಗೆ ಕಂಟೆಂಟ್ ನಾನು ನೀವು ನೋಡಿದಂಗೆ ನಾನು ಮೊದಲನೇ ಚಿತ್ರ ಇಲ್ಲಿ ಗಂಟೆ ಸರ್ ವಿಭಿನ್ನತೆ ನಾನು ಇಷ್ಟಪಡ್ತೀನಿ. ಪ್ರತಿಯೊಂದು ಪಾತ್ರದಲ್ಲೂ ವರ್ಸಟೈಲಿಟಿ ಇಷ್ಟಪಡ್ತೀನಿ. ಜೊತೆಗೆ ಮಾಡಿದ ಪಾತ್ರನೇ ಮಾಡಿ ಜನಕ್ಕೆ ಇದಾಗ ಬದಲು ಲೈಕ್ ಹೊಸ್ತನ ಅಂತ ಏನೋ ಒಂದು ಕೊಟ್ಟಾಗ ಜನನೂ ಅಕ್ಸೆಪ್ಟ್ ಮಾಡ್ಕೊತಾರೆ. ಸೊ ನನಗೆ ಬಜಾರ್ ಆಗಿರ್ಬೋದು, ಬೈಟಲೋ, ಕೈವ, ವಾಮನ, ಸೊ ಈಗ ಅಯ್ಯಗ್ರೀವ ಇದೇ ಒಂದು ಡಿಫ್ರೆಂಟ್ ಪಾತ್ರ ಬರುತ್ತೆ. ಅಂದರೆ ಇಲ್ಲಿ ನೋಡ್ತೀರ ಅಯ್ಯಗ್ರೀವ ಬೇರೆ, ನೆಕ್ಸ್ಟ್ ಲುಕ್ನ ರಿವೀಲ್ ಮಾಡ್ತೀವಲ್ಲ ಅವಾಗ ನೋಡೋ ಅಯ್ಯಗ್ರೀವನೇ ಬೇರೆ ಇರ್ತೀನಿ ಆ್ಯಸ್ ಅ ಧನ್ವೀರ ಕ್ಯಾರೆಕ್ಟರ್ ಆಗಿ. ಸೊ ಅದು ನಂಗೆ ತುಂಬ ಇಷ್ಟ ಮಾಡೋಕ್ಕೆ, ವರ್ಸಟೈಲಿಟಿ ಮೇಂಟೈನ್ ಮಾಡೋಕ್ಕೆ. ಸೊ ಅದರಿಂದ ಕಂಟೆಂಟ್ ನಾನು ಒಪ್ಕೊಂಡೆ. ನಿಮ್ಮ ಬಾಯಾರಿ ಇವತ್ತು ಹೇಳಿದ್ರಲ್ಲ ಶುಕ್ರವಾರ, ಹಂಗೆ ಆಗಲಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಟ್ರೇಲರ್ ಲಾಂಚ್ ಇದೆ ಸರ್, ಸಾಂಗ್ ಲಾಂಚ್ ಇದೆ ಸರ್, ಎಲ್ಲ ಹೇಳ್ತೀನಿ ಸರ್. ಅಯ್ಯಗ್ರೀವಾ ಸರ್ ಖಂಡಿತ. ಥ್ಯಾಂಕ್ ಯು ನೀವೆಲ್ಲರೂ ಆಶೀರ್ವಾದ ಮಾಡಿರೋದಕ್ಕೆ. ಇವತ್ತು 2 ವಿಷಯಕ್ಕೆ ತುಂಬ ಖುಷಿ ಇದೆ. ಒಂದು ಅಫ್ಕೋರ್ಸ್ ನಮ್ಮ ಸಿನಿಮಾ ಮುಹೂರ್ತ, ಇನ್ನೊಂದು ಶುಕ್ರವಾರದ ದಿನ ತಾಯಿ ಚಾಮುಂಡೇಶ್ವರಿ ಅವರ ಆಶೀರ್ವಾದ ತಗೊಂಡು ಸ್ಟಾರ್ಟ್ ಮಾಡ್ತಿರೋದು. ತುಂಬ ಖುಷಿ ಇದೆ ನನಗೆ. ಥ್ಯಾಂಕ್ ಯು ಮಂಜುನಾಥ್ ಸರ್ ಇಲ್ಲಿ ಆರ್ಗನೈಸ್ ಮಾಡಿರೋದಕ್ಕೆ ಆ್ಯಂಡ್ ಈ ಸಿನಿಮಾ ಆಪರ್ಚುನಿಟಿ ನನಗೆ ಕೊಟ್ಟಿರೋದಕ್ಕೆ. ನಾನು ಕೂಡ ಇವತ್ತೇ ನಿಮ್ಮೆಲ್ಲರ ಜೊತೆ ಟೈಟಲ್ ನೋಡಿದ್ದು. ನಮ್ಮ ಟೀಮ್ ಪ್ರೊಡ್ಯೂಸರ್ ಸರ್, ಡೈರೆಕ್ಟರ್ ಸರ್ ಸ್ವಲ್ಪ ಸಸ್ಪೆನ್ಸಲ್ಲಿ ಇಟ್ಟಿದ್ರು. ತುಂಬ ಖುಷಿ ಆಯಿತು ಟೈಟಲ್ ನೋಡಿ. ವೆರಿ ಪವರ್ಫುಲ್ ಟೈಟಲ್ ಇದು. ಸಿನಿಮಾಗೆ ತುಂಬ ಸೂಕ್ತ ಆಗಿದೆ ಆ್ಯಂಡ್ ಇಷ್ಟೇ ಪವರ್ಫುಲ್ ಆಗಿದೆ ನಮ್ಮ ಸಿನಿಮಾ ಕಥೆ ಕೂಡ. ನಮ್ಮ ಡೈರೆಕ್ಟರ್ ಅವರ ಡೆಬ್ಯೂ ಮಾಡ್ತಾ ಇದ್ದಾರೆ, ವೆಲ್ ಪ್ರಿಪೇರ್ಡ್ ಆಗಿದ್ದಾರೆ ಆ್ಯಂಡ್ ಸರ್ ನಿಮಗೆ ಕೂಡ ಬೆಸ್ಟ್ ವಿಶಸ್. ಸಿನಿಮಾ ತುಂಬ ಚೆನ್ನಾಗಿ ಶೂಟ್ ಚೆನ್ನಾಗಿ ಬರಲಿ ಅಂತ ನಾನು ಕೂಡ ವಿಶ್ ಮಾಡ್ತೀನಿ. ಹೋಲ್ ಟೀಮ್, ಮ್ಯೂಸಿಕ್ ಡೈರೆಕ್ಟರ್, ನಾನು ಅವ್ರ ಫ್ಯಾನ್. ಇನ್ಫ್ಯಾಕ್ಟ್ ಬ್ಯೂಟಿಫುಲ್ ಸಾಂಗ್ಸ್ ಕೊಟ್ಟಿದ್ದಾರೆ. ಬೇರೆ ಸಿನಿಮಾಗಳಿಗೆ, ನಮ್ಮ ಸಿನಿಮಾಗಳಿಗೆ ಕೂಡ ವಂಡರ್ಫುಲ್ ಸಾಂಗ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನಾನು. ಧನ್ವೀರ್, ಕಂಗ್ರ್ಯಾಚುಲೇಷನ್ಸ್ 5 years ಕಂಪ್ಲೀಟ್ ಮಾಡಿರೋದಕ್ಕೆ ಆ್ಯಂಡ್ ಫಸ್ಟ್ ಟೈಮ್ ನಾನು ಅವ್ರ ಜೊತೆ ಕೊಲಾಬ್ರೇಟ್ ಮಾಡ್ತಾ ಇದ್ದೀನಿ. ಸೊ ಲುಕಿಂಗ್ ಫಾರ್ವರ್ಡ್ ಶೂಟ್ಗೆ. ಫಾರ್ ಟುಡೇ ಅಷ್ಟೇ, ಟೂ ಸೂನ್ ಟು ಟೆಲ್ ಎನಿಥಿಂಗ್. ಸೊ ಥ್ಯಾಂಕ್ ಯು. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ. ದಯವಿಟ್ಟು ಬ್ಲೆಸ್ ಮಾಡಿ ಟೀಮ್ನ ಅಂತ ಕೇಳ್ಕೊತೀನಿ. ಅರವಿಂದ್ ರಾವ್ ಎಲ್ಲಿರೋ ಸ್ಟೇಜ್ ಮೇಲೆ ಬರಬೇಕು.
ಆನ್ಸರ್ ಬಂದ್ಬಿಟ್ಟು. ಯೋಗಾನಂದ್ ಸರ್ಗಕ್ಕೆ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.